ನಮ್ಮ ರಾಘು ನೋಡ್ರಿ ಗಾಡಿ ನನ್ನ ಕೈ ಕೊಡ್ತಾನ ವಾಲ್ ಅಂತೀಗ ಆಫ್ ರೋಡ್ ನೋಡಿ ರಾಘುನು ಹಿಮಾಲಯದ ಅಂದ್ರೂ ನಮ್ಗೆ ಅಡ್ಸಕ್ಕೆ ಅನಿಸ್ತಾನ. ಇಲ್ಲೊಬ್ರು ಅಣ್ಣ ಸಿಕ್ಕಾರ ಇದೊಂದು ಮೂವಿ ಮಾಡ್ತಾರತ್ತ. ಯಾವ್ದನ ಮೂವಿ ಮಾಡಿದ್ದು ಶೂಟ್? ನಿಮ್ಮ ಹೆಸರಣ್ಣ? ನವೀನ್ ಅಂತ. ನವೀನ್. ನಿಮ್ಮದು? ಜೀವ. ನಿಮ್ಮದು? ಪ್ರೇಮ್. ಎಲ್ಲ ಸಮಾಧಾನ ನಿಂತು ಬರ್ರಿ. ಫುಲ್ ಆಫ್ ರೋಡಿಂಗ್. ಆಂಟಿ ವಡಪಾವು ಟೀ ಮಾತ್ರ ಚೆನ್ನಾಗಿತ್ತು, ಅದೆಲ್ಲ ನಿನ್ಸಿಕ. ಥ್ಯಾಂಕ್ ಯು. ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ಬೇಕಂತ ಬಂದಿದ್ದೇವೆ ಇಲ್ಲಿ. ಹ್ಯಾಂಗಿಂಗ್ ಸೊ ಈಗ ಫ್ರೆಶ್ ಅಪ್ ಆಗಿ ರೆಡಿ ಆದ ಹೊಸ ಮಂದಿ. ಈಗ ಎಲ್ಲಿಗೆ ಹೊಂಟಿದವಪ್ಪ ಅಂದ್ರೆ ಪ್ರಸಾದಕ್ಕೆ ಹೋಗಿ ಬಂದು ಆಮ್ಯಾಗ ಕಳಸ ಹೋಗಿ ತಿರುಗಾಡಿ ಕಳಸ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಬರ್ಬೇಕು. ನಡ್ರಿ ಮಳೆ ಒಂದು ಹೊಂಟದ. ಎಲ್ಲಿವ ಮಸ್ಸರ ಆಯ್ತಿಲ್ಲ ಮಸ್ಸರ ಚಾಯ್ತು ಕಾಡ್ತೋ ಬಾ. ನಡ್ರಿ. ಸೊ ನಾವಿದ್ದು ರೂಮ ಭದ್ರಾ ನಿವಾಸ ಅಂತೇಳಿ ಭಾರಿ ಸ್ಟ್ಯಾಂಡರ್ಡ್ ರೂಮು. ಸೊ ಗುಡಿ ಕಡೆಯಿಂದ ಭಾಳ ಕಮ್ಮಿ ಪ್ರೈಸ್ ಅದ. ಮತ್ತು 750 ರೂಪಾಯಿ ಅದ ಇದಕ್ಕೆ. ಯಾರೇಕ ಬಂದ್ರಂದ್ರೆ ಸೊ ಇಲ್ಲಿ ಫುಲ್ ಲಕ್ಸರಿ. ಫುಲ್ ನೋಡ್ರಕ್ಕೂ ನಾವು ನಮಗೆ ಇಲ್ಲಿ. ಸೊ ಈಗ ದಾಸೋಗ ಹೋಗ್ಬೇಕತ್ತ ಹೊಂಟಿದ್ದೇವೆ. ನೋಡಂಗಿರ್ನ ಗಾಡಿ ಹಚ್ಚು ಆ ಕಡೆ ಹಚ್ಚು ಈ ಕಡೆ ಹಚ್ಚಲತ್ತಾರ. ಹಚ್ಚುವ ಅಲ್ಲಿ ಹಚ್ಚುವ. ಎಷ್ಟು ಭಾರಿ ಕಾಣ್ತಾವೆ ನೋಡ್ರಿ ಇದು ಹೋಗ್ತಾರ. ಕೆಳಗೆ ಮಾತ್ರ ರೂಮ್ಗಳು ಹೊಸ ಭಾರಿ ಮಾಡ್ಯಾರ ರೂಮ್ಗಳು. ರೂಮ್ ಗಿಮ್ ಮಸ್ತ್ ಮಾಡ್ಯಾರ ಅದೆಲ್ಲ ಇಲ್ಲಿ ನೋಡ್ರಿ. ಇವೆಲ್ಲ ಪೂಜಾರಿಗಳು ರೂಮ್ ಇದ್ದಂಗೆ ಕಾಣ್ತಾವೆ ಮನೆಗಳು. ಅದರ ಗಾರ್ಡನ್ನ ನವಿಲ್ಗಳು ಎಲ್ಲ ಮಾಡ್ಯಾರ. ಮಲ ಇದು ಪಾರ್ಕಿಂಗ್. ಆ್ಯಕ್ಚುಲಿ ನಾವು ಇಲ್ಲೇ ಇದ್ದೇವೆ, ಕೆಳಗೆ ಅಂದ್ಕೊಂಡಿದ್ದೇವೆ ನಾವು. ಏನೋ ಹಿಂದಿದ್ದೆವು. ಆ್ಯಕ್ಚುಲಿ ಗುಡಿಲೇ ಒಂದು 400-300 ಮೀಟ್ರ್ ಆದ್ರೂ ಬಹುಶಃ ಅದು ನೋಡಿ. ಹೆಂಗೆ ಮೀಟ್ರ್ ಹೊಸ ಮಂದಿ ನಮ್ಮ ಛತ್ರಿ ಹಿಡ್ಕೊಂಡು ಒಟ್ಟೆಲ್ಲ ದುಕಾನ್ಗಳು ಎಲ್ಲ ಶಾಪಿಂಗ್ ಮಾಲ್ ತೆಗ್ದಾರದು ತಂಗಿಸ್ ಪೂರ ಹಿಂಗೆ ಮಾಡ್ಯಾರ ನೋಡೋದು. ಪೂಲ ಶಂಕರಾಚಾರ್ಯ ಮೂರ್ತಿ ಮಾಡೋದು ಕಾಣ್ತಾರೆ ಯಾರದು ನೋಡ್ರಿ. ಏನೋ ಇದ್ದಂಗೆ ಕಾಣ್ತದ. ಸೊ ಇಲ್ಲಿ ಅನ್ನ ಪ್ರಸಾದ ದಾರಿ ಫಸ್ಟ್ ಭೋಜನ ಮಾಡ್ತೇವೆ. ವೈಟು ಅನ್ನ ಪ್ರಸಾದ. ಇಲ್ಲಿ ಈ ಥರ ಊಟ ಮಾಡೋ ಕೊಲಿಗಳು 3-4 ಅವ. ಸೊ ಒಂದು ಲೈನಿಗೆ ಹಾಕಿದ್ರೆ ಬಡಿಸಿದ್ರು ಅಂದ್ರೆ ಮತ್ತೊಂದು ಲೈನಿಗೆ ಅಷ್ಟು ಮಂದಿ ಫುಲ್ ಕೊಡತನ ಒಟ್ಟು ಬಡಿಸಲ್ಲ. ಸೊ ಇಲ್ಲಿ ನೋಡ್ರಿ ಈ ಥರ ತಾಟ ಟೇಬಲ್ ಹಾಕಿ ಶಿಸ್ತ ನೀರಿಗೆಲ್ಲ ಹಾಕಿಟ್ಟಿರ್ತಾರೆ. ಬರಬೇಕು ಊಟ ಮಾಡಬೇಕು. ಹಂಗೇನಿಲ್ಲ ಇದು ನಾವು ಊಟ ಮಾಡಿ ಮುಗಿಸ್ಕೊಂಡು ದರ್ಶನ ಮಾಡಕ್ಕೆ ಹೋಗೋರು. ಆ್ಯಕ್ಚುಲಿ ವಸ್ತು ಆಗ್ಯದ ಅದಕ್ಕೆ ಉಳ್ಳಿಗೆ ಬಂದೆ ಫಸ್ಟ್. ಸೊ ರೈಸ್ ಬಂತು, ಸಾಂಬಾರು, ಸಾಂಬಾರು ಹಾಕಾರ. ಸೊ ಲಾಸ್ಟಿಗೆ ಮಜ್ಜಿಗೆ ಅಂಡ್ ಸಾಂಬಾರು. ತಾಟ್ ಇಲ್ಲೇ ಇಡ್ತಾರೆ. ತಾಟ್ ತೆಗಿಬಿಡ್ತಾರೆ. ತೆಗೆದು ಆ ಕಡೆ ಅರ್ಜೆಂಟಾಗಿ ಕ್ಲೋಸ್ ಮಾಡಿದ್ರೆ ಲಾಸ್ಟ್ ಟೈಮೇ ನಮ್ಮದೇ 3:30 ಬಂದ್ರಿ. ಎಷ್ಟು ಫಾಸ್ಟ್ ಊಟ ಮುಗಿಸ್ಕೊಂಬಂದ್ರು ಅಂತಿನವ್ರು. ಹೋಗಿ ಬಂದಿಲ್ಲ, ದರ್ಶನಕ್ಕೆ ಹೋಗಿದ್ದಿಲ್ಲ, ನಾವು ಭೋಜನ ಮಾಡೋಕೆ ಹೋಗಿದ್ದೆವು. ಪ್ರಸಾದ ಸಿಕ್ತು. ಲಾಸ್ಟ್ ಪಾಳಿ ನಮ್ಮದೇ ಪಂಕ್ತಿ. ಯಾಕಂದ್ರೆ ನಮ್ಮನ್ನು ಓಡೋಗಿದ್ದೆವು. ಅದಕ್ಕೆ ಪಂಕ್ತಿ ಮುಗಿಸ್ಕೊಂಡು ಈಗ ಎಲ್ಲರೂ ಏನು ಮಾಡುತ್ತಿದ್ದೋ ಕಳಸ ಕಡೆ ಹೋಗ್ಬೇಕಲ್ಲತ್ತು. ಅದು ಬಂದು ರೂಮ್ ಹಿಡಿದು ಆ ರೂಮ್ ಹಿಡಿದಿದ್ದ ಜಾಗ ನಮ್ದು ಅದೇ. ಇಲ್ಲಿ ನೋಡ್ರಿ ಗುಡಿ ಕೊಡ್ದು ರೂಮ್ ಹೆಂಗೆ ನೋಡ್ರಿ. ಇವು ದೊಡ್ಡ 5 ಸ್ಟಾರ್ ಹೋಟೆಲ್ ಕಂಡಂಗೆ ಕಾಣುತ್ತೆ ಹೊರಗೆ ನೋಡ್ರಿ. ನಾವಿದ್ದು ರೂಮ್ ನೋಡ್ರಿ ಭದ್ರಾ ನಿವಾಸ ಅಂತೇಳಿ. ಸೊ ಈಗ ಏನಾಗ್ಯದಪ್ಪ ಅಂದರೆ ಎಲ್ಲರೂ ಕೂಡಿ ಕಳ್ಸಕ್ಕೆ ಹೊಂಟಿದ್ದೆವು. ಅಂದರೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಬೇಕಂತ ಹೊಂಟಿದ್ದೆವು. ಸೊ ನಾಳೆ ಮುಂಜಾನೆ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋದಿರ್ತದಲ್ಲ, ಅದಕ್ಕೆ ಮುಂಜಾನೆ ನೋಡಿದಾಗ ಕಳ್ಸದಾಗ ಏನು ಅಂತೇಳಿ. ಸೊ ಈಗ ಹೆಂಗೂ ಟೈಮ್ ಎಷ್ಟದ ಈಗ 4:15 ಅದ. ಕಳ್ಸ ನೋಡ್ದಂಗೆ ಆಗ್ತದೆ. ಸ್ವಲ್ಪ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಬಂದು ರೈಟ್. ಸೊ ಇಲ್ಲಿಂದ ಹೋಗೋದೇ 7 ಕಿಲೋಮೀಟ್ರ್ ಅದ. ಅದಕ್ಕಾಗಿ ಇಬ್ಬರು ಒಂದೇ ಗಾಡಿ ಮೇಲೆ ಹೊಂಟಿದ್ದೆವು. ನೋಡ್ರಿ ಬರ್ರಿ ಮಳೆಗೆ ನೋಡ್ರಿ ಹಂಗದ ಇಂಥ ಮಳೆಯಾಗ ನಾವು ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಕ್ಕೆ ಹೊಂಟಿದ್ದೆವು. ಫುಲ್ ಮಳೆ. ಹೊಸ ಮಂದಿ ನೋಡ್ರಿ ಹಂಗೆ ಹೊಂಟ ಡಬಲ್. ಕೃಷ್ಣ ಅವನೇ ಒಂದೇ ಗಡಿ ಹೊಂಟನು. ಒಂದೇ ಗಡಿ ಹೊಂಟ. ನಾವೊಂದು ಸಮಾಧಾನ ನಿಂತು ಬರ್ರಿ. ಫುಲ್ ಆಫ್ ರೋಡಿಂಗ್. ಇವತ್ತು ನಾವು ರೈಡ್ ಬಂದಿದ್ದು ನೋಡ್ರಿ ಹಂಗಂದ್ರೆ ಪೂರ ಆಫ್ ರೋಡಿಂಗ್. ದೇವಸ್ಥಾನ ಇಲ್ಲಿ ನೋಡ್ರಿ ಇಷ್ಟು ಮಳೆ ಹೊಂಟದ. ಅಂದ್ರೂ ಮಳೆಯಾಗ ನಾವು ರೈಡ್ ಹೋಗೋದು ಇದು. ಅಂದ್ರೂ ಮಳೆಯಾಗ ಮತ್ತೆ ಹೆಲ್ಮೆಟ್ ಅಂದಿಲ್ಲ ಇರೋದಿಲ್ಲ. ಹಂಗೆ ಹಾಕಿರ್ತೀವಿ ಹಂಗೆ.
ಸೊ ನಾವು ಇವ್ರಿಗೆ ಏನು ಹೇಳಿದ ಚಂದ ರೂಮ್ನಾಗ ಎಲ್ಲರೂ ಚಂದ ಬೆಚ್ಚಗಿದ್ದೆವು ಮಂಕೊಮ್ಮಿ ಅದು ರೆಸ್ಟ್ ಮಾಡಮ್ಮಿ ಮುಂಜೆ ಟ್ರೆಕ್ಕಿಂಗ್ ಹೋಗೋದು ಹೇಳ್ದ ಈಗ ಕೇಳಿಲ್ಲ ಹೊಸ ಮಂದಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಮ್ಮಿ ಇಲ್ಲ ಆಯ್ತು ನೋಡಿ ಹ್ಯಾಂಗಿಂಗ್ ಮಾಸ್ತರ್ ಅಲಿಯಾಸ್ ಮಾಸ್ತರ್. ಸೊ ಅಂತೂ ಮಳೆ ಒಂದು ಮಂದಿ ನಿಂತು ಮತ್ತೆ ಎಷ್ಟು 2-3 ಕಿಲೋಮೀಟ್ರ್ ಬಂದು ಇನ್ನೂ 3 ಕಿಲೋಮೀಟ್ರ್ ಅದ 3 ಕಿಲೋಮೀಟ್ರ್ ಹೋಗ್ತಾನೆ ಮತ್ತೆ ಮಳೆ ಬರ್ತದೆ ಮತ್ತೆ ಸ್ಟಾಪ್ ಮಾಡ್ತೇವೆ ನಾವು ಇಲ್ಲಿ ಹೇಳಿದಲ್ರಿ ಅಲ್ಲಿ ಆಗಲೇ ಮಳೆ ನಿಂತಿರ್ತಾರೆ ಮತ್ತೆ ಕಳ್ಸ ಬಂದು ಮತ್ತೆ ಮಳೆ ಚಾಲು ಮಾಡ್ತು ಸಣ್ಣ ಅಂತೇಳಿ ಇರಾಣದ ಈ ಮಳೆ ಕಾಲ ಎಲ್ಲದಕ್ಕಿಂತ ಕೂಡ ಮುಟ್ಟಿಲ್ಲ ಕಿಲ್ಲ ತಗೋಣ ರೈಟ್ ಹಾಂ ಬರ್ರಿ ಕಾಫಿ ಇದೆಯಾ ಕಾಫಿ ಹಾಂ ಬರ್ರಿ ಯಾಕೋ ನಾವು ಕಳ್ಸ ಬ್ರಿಡ್ಜ್ ನೋಡೋದು ಕಮ್ಮ ಹಾಂ ಆಂಟಿ ವಡಪಾವು ಟೀ ಮಾತ್ರ ಚೆನ್ನಾಗಿತ್ತು ಅದೆಲ್ಲ ನಿನ್ಸಿದ್ಕ ಥ್ಯಾಂಕ್ ಯು ನೋಡ್ರಿ ಒಮ್ಮೆ. ಸೊ ಈಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ಬೇಕಂತ ಬಂದಿದ್ದೇವೆ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ಲಿಕ್ಕೆ ಬಂದು ಹಂಗೆಂಗೂ ಆಗ್ಯದ ಇಲ್ಲಿ ಕಳ್ಸೋದಾಗ 4:15 ಅಲ್ಲಿ ಬಿಟ್ಟಿದ್ದೆವು 5:15 ಅದ 7 ಕಿಲೋಮೀಟ್ರ್ ಅದ ಹ್ಯಾಂಗಿಂಗ್ ಬ್ರಿಡ್ಜ್ ಬಟ್ ಏನಾದ್ರೂ ನಾವು ಹೋಗಲಾಗಿದ್ದೆವು. ಈ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಈ ಸೈಡ್ ಬರೋದದ ಪೂರಾ ಕಾಫಿ ಎಸ್ಟೇಟ್ದಂದು ಗುಡಿಯಿಂದ ಅಂದರೆ ಊರಂದು ಬರ್ತದೆ ಇದು ಸಂಧ್ಯಾಗಿಂದು ಇದು ಗೊತ್ತಾಗಲ್ಲ ಅಷ್ಟರಲ್ಲಿ ಕಾಫಿ ಹ್ಯಾಂಗಿಂಗ್ ಬ್ರಿಡ್ಜ. ಅದಕ್ಕೆ ಅಲ್ಲಿ ಕೇಳ್ದೆ ಆ್ಯಕ್ಚುಲಿ ಗುಡಿ ಹಿಂದಿಂದ ಹೋಗಿದ ಒಂದು ಟೈಮ್ ನಂಗೆ ಡೌಟ್ ಇತ್ತು ಅದಕ್ಕಾಗಿ ನಾವು ಇಲ್ಲಿ ಬಂದೆವು. ಹಿಂದೆ ಸುಮ್ಮನೆ ಹೊಂಟ್ರ ಇದು ನೋಡ್ರಿ ಹ್ಯಾಂಗಿಂಗ್ ಬ್ರಿಡ್ಜ ಇಲ್ಲಿ ಸಾವ್ಕಾಸ ಇಲ್ಲಿ ಚಂದ ಇದ್ದಲ್ಲ ಹಚ್ಚು ಗ್ಲಾಸ್ ಇಳಿಯಪೈಕಿ ರೋಟ್ರಿ ಕಳಸ ವಿಶಿಷ್ಟ ತೀರ್ಥಗಳು. ಓಹೋ ಆ ಕಡೆ ಎಲ್ಲ ಒಂದು ದಿವಸ ಊರದ ಆ ಕಡೆ ಒಂದು. ಸೊ ಇಲ್ಲಿ ನೋಡ್ರಿ ಹಂಗದ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಕ್ಕೆ ಬಂದಿದ್ದೆವು. ಅಲ್ಲೊಂದು ಕಪಲ್ಸೇ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಅದತ್ತ ಒಂದು 2 ನಿಮಿಷ ಇರೋಣ ವೇಟ್ ಮಾಡಿ ಅಂದರು. ಅದಕ್ಕೆ ಕಿಲೋಮೀಟ್ರ್ ಎಷ್ಟು ಮಂದಿ ನಿಂತಿದ್ವಿ ವೇಟ್ ಮಾಡೋಕೆ ನಾವು ಪಾಡಿ ಇಷ್ಟು ಮಂದಿ ನಿಂತಿದ್ವಿ ಆಮ್ಯಾಗ ಆ ಕಡೆ ಇಷ್ಟು ಮಂದಿ ನಿಂತಾರ. ಸ್ಪೆಷಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಸೊ ಇವಾಗ ಇಲ್ಲಿ ಕಳಸ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿವಲ್ಲ ಸೊ ಫಸ್ಟ್ ಎಲ್ಲ ನೋಡ್ಕೊಂಡು ಹೊಸ ಮಂದಿ ಗ್ರೂಪ್ ಫೋಟೋ ತೊಗೊಂಡು ಇಲ್ಲೊಬ್ರು ಅಣ್ಣ ಸಿಕ್ಕಾರ ಇವ್ರೇನೋ ಅದೊಂದು ಮೂವಿ ಮಾಡ್ತಾರತ್ತ ಯಾವ್ದಾನ ಮೂವಿ ಮಾಡಿದ್ದು ಶೂಟ್ ಉಗ್ರ ತಾಂಡವ ಅಂತ ಶೂಟ್ ಮಾಡ್ರ. ಅವ್ರ ಜೊತೆಗೆ ಹಾಗೆ ಒಂದು ನಮಗೊಂದು ಡ್ರೋನ್ ಶೂಟ್ ಮಾಡಿಕೊಟ್ರ. ಸೊ ಅದು ಎಡಿಟ್ ಮಾಡಿ ಹಾಕ್ತೀನಂತ ಆಮೇಲೆ ನೋಡೋದ್ರಿ. ಸೊ ನಿಮ್ಮ ಹೆಸರಣ್ಣ? ನವೀನ್. ನಿಮ್ಮದು? ನಿಮ್ಮದು? ಎಲ್ಲ ಬೆಂಗಳೂರೇ? ನಮ್ಮ ಬಾಗಲಕೋಟ್ರಿ. ನಮ್ಮ ಕಡೆ ಅಲ್ಲಿದವ್ರು ಇದ್ದಿರಲ್ಲ ನಾ ಬಾಗಲಕೋಟ್ರಿ ನಮ್ಗೆಲ್ಲ ಕಲಬುರಗಿ. ನಾ ಎಲ್ಲಿ ಬೆಂಗಳೂರು ಅಂತ ಇಟ್ಟು ಸಿಸ್ಕೊಂಡು ಮಾತಲ್ಲ ನಮ್ಮ ಕಡೆ ಬೆಂಗಳೂರಾ? ಸೋಮಾರ್ಪೇಟೆ ಬರೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೊಂಥರ ಟೈಮ್ದಾಗ ಯಾರು ಬರ್ತಿಲ್ಲ ಈ ಕಳಸ ಬ್ರಿಡ್ಜಿಗೆ. ಅವಾಗ ಎಂಟಿ ಬಿಡ್ತು. ಇವಾಗ ನೋಡ್ರಿ ಕಳಸದಾಗ ಒಂದು ಪ್ಲೇಸ್ ಆಗ್ಬಿಟ್ಟ ಟೂರಿಸ್ಟ್ ಪ್ಲೇಸ್ ಇದು. ಹೌದಾ? ಸೊ ಎಷ್ಟೊತ್ತನ ಹೋದ್ರೆ ಒಬ್ಬರೂ ಬಂದಿದ್ದಿಲ್ಲ. ಈಗ ನೋಡ್ರಿ ಎಷ್ಟು ಫುಲ್ ರಶ್ ಆಯ್ತು. ಈ ಬ್ರಿಡ್ಜಿಗೂ ಇಷ್ಟು ಗಂಟೆ ಬಿದ್ದರೆ ಒಂದು ವಿಚಾರ ಮಾಡಿರಿ ಯಾವ ರೀತಿ ಆಗಿರ್ಬೇಕು ಯಾವ ರೀತಿ ತಿರುಗಾಡೋದು ಇರಬೇಕು ಇಷ್ಟು ತಗ್ಯದ. ಸೊ ಇಲ್ಲ ಆಲ್ಮೋಸ್ಟ್ ಈ ಬೈಕ್ ನೋಡಮ್ಮ ಹೊಸ ಇಲ್ಲ ಶುರು ಬಂದಾಗ ಯಾರೊಬ್ಬರು ಇದ್ದಿಲ್ಲ ಇಲ್ಲಿ. ಈಗ ನೋಡ್ರಿ ಫುಲ್ ಜಾತ್ರೆ. ಸೊ ಇವಾಗ ಕಳ್ಸಕ್ಕೆ ಹೋಗಿ ಆಫೀಸ್ ರಿಟರ್ನ್ ಬಂದೆ. ಹೋಗಿ ಮಳೆ ಇತ್ತು ಬರಾಗೇನು ಮಳೆ ಏನು ಹತ್ತಲಿಲ್ಲ ಅಂತ ಬರೀ. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಅದು ಆಗಿ ಜಳಕ ಮಾಡಿ ಇಲ್ಲಿಂದ ಈಗ ದರ್ಶನ ಮಾಡ್ಕೋಬೇಕು. ದರ್ಶನ ಮುಗಿಸ್ಕೊಂಡು ಯಾಕೆ ಮಾರ್ನಿಂಗ್ ಆಗಲ್ಲ ದರ್ಶನ ಮಾಡೋದು ಅದಕ್ಕೆ ಈಗ ಹೋಗಿ ದರ್ಶನ ಮುಗಿಸ್ಕೊಂಡ್ಬರ್ತೇವೆ. ಈಗ ರೂಮಿಗೆ ಬಂದಿದ್ದೆವು ನಾವು. ಈಗ ರೂಮಿಗೆ ಹೋಗಿ ಶಿಸ್ತು ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ಅಂತ ಬಾಯ್.